ಹಾಯ್, ನಮಸ್ತೆ ಬಂಧುಗಳೇ. ವೆಲ್ಕಮ್ ಟು ಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬಿರ್ತೀನಿ ದೇವ್ರ ಹತ್ರ. ನಾನು ನಿಮ್ಮೆಲ್ಲರ ಆರೈಕೆಯಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಕೊಡೋಣ ಅಂತ ಕೂತಿದ್ದೀನಿ. ಹೇಗಿದ್ದೀರಾ ಅಂತೆಲ್ಲ ಕೇಳ್ತಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಿಜವಾಗಲೂ ತುಂಬ ಹೃದಯ ಧನ್ಯವಾದಗಳು. ಅಕ್ಕ, ಅಮ್ಮ, ಆಂಟಿ, ಫ್ರೆಂಡ್ ಅಂತ ಎಲ್ಲ ಒಂದೊಂದು ಪದಗಳನ್ನು ಒಬ್ಬೊಬ್ಬರು ಹೃದಯದಲ್ಲಿ ನನಗೆ ಏನೇನು ಸ್ಥಾನ ಕೊಟ್ಟಿದ್ದೀರಾ ನಿಮ್ಮ ಹೃದಯದಲ್ಲಿ, ಆ ಥರನೇ ನೀವೆಲ್ಲ ಕಮೆಂಟ್ ಮಾಡಿದ್ದೀರಿ ನನ್ನ ಒಂದು ವಿಡಿಯೋಕ್ಕೆ. ಆ ವಿಡಿಯೋ ನಿಜವಾಗ್ಲೂ ಸುಳ್ಳಲ್ಲ. ಆ ಥರ ಪರಿಸ್ಥಿತಿ ನನಗಾಗಿತ್ತು. ಹಾಗಾಗಿ ನಾನು ಆ ಥರ ವಿಡಿಯೋ ಮಾಡಿದೆ. ಯಾಕೆಂದರೆ ಎಲ್ಲರೂ ಕೇಳ್ತಾನೆ ಇದ್ರಿ. ನನಗೆ ನೋಡ್ರೆ ಗೊತ್ತಾಗುತ್ತೆ ನನ್ನ ನರಗಳೆಲ್ಲ ಹೇಗಾಗಿದೆ. ಎಲ್ಲ ಫುಲ್ ಇಂಜೆಕ್ಷನ್ನು, ಮಾತ್ರೆ, ಮೆಡಿಷನಲ್ಲೇ ಇದ್ದೀನಿ. ಇನ್ನೂ ಸ್ವಲ್ಪ ಮೆಡಿಷನಲ್ಲೇ ಇದ್ದೀನಿ. ನಿಜವಾಗ್ಲೂ ವೈಟಿ ಫ್ರೆಂಡ್ಸ್ ಇರ್ಬೋದು, ಹಾಗೆ ಲೋಕಲಲ್ಲಿ ನನ್ನ ಸುತ್ತಮುತ್ತಲ ಇರೋಂಥ ಫ್ರೆಂಡ್ಸು, ಫ್ಯಾಮಿಲಿ, ಎಲ್ಲರೂ ನನ್ನ ಹಿತೈಷಿಗಳು ಎಲ್ಲರೂ ನನಗೆ ಹಾರೈಸಿದ್ದೀರಾ. ಎಷ್ಟು ಹಾರೈಸಿದ್ದೀರಾ ಅಂದರೆ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಹಣ್ಕಾಯಿ ಮಾಡಿಸ್ತೀನಿ, ನಾನು ಹರಕೆ ಮಾಡ್ಕೊಂಡಿದ್ದೀನಿ, ನೀವು ಬೇಗ ಗುಣ ಆಗಲಿ ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಕೇಳಿದ್ದೀರಾ, ಎಲ್ಲ ಹೇಳಿದ್ದೀರಾ, ಎಲ್ಲ ನನಗೆ ಕಾಲ್ ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ. ನಾನು ಯಾರು ಫೋನ್ನು ತೊಗೊಂಡಿಲ್ಲ, ಯಾರು ಮೆಸೇಜನ್ನು ನೋಡಿದ್ದೀನಿ ಮೊನ್ನೆ ಎಲ್ಲ ನೋಡಿದ್ದೀನಿ. ಕಮೆಂಟು ಇರ್ಬೋದು, ಮೆಸೇಜ್ ಇರ್ಬೋದು, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಆಮೇಲೆ ವಾಟ್ಸಪ್ಪಲ್ಲಿ ನಾರ್ಮಲ್ ಮೆಸೇಜು, ಫೋನ್ ಕಾಲು ಎಲ್ಲ ಮಾಡಿದ್ದೀರಾ. ಎಲ್ಲರೂ ನಿಮ್ಮ ಹಾರೈಕೆಯಿಂದ ನಾನಿವಾಗ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಕೂತಿದ್ದೀನಿ. ನನ್ನ ಫ್ಯಾಮಿಲಿ ಪರಿಶ್ರಮ, ಹಾಗೆ ನನ್ನ ಹಿತೈಷಿಗಳಾದ ನಿಮ್ಮೆಲ್ಲರ ಹಾರೈಕೆ, ನನ್ನ ಬಂಧು ಬಳಗದ ಹಾರೈಕೆ. ನೀವು ನನ್ನ ಬಂಧು ಬಳಗನೇ. ಹಾಗಾಗಿ ನಾನು ಎಲ್ಲರಿಗೂ ಏನಾಯ್ತಮ್ಮ ಅಂತ ಆ ಮಕ್ಕಳುಗಳೆಲ್ಲ ಕೇಳ್ತಿದ್ದೀರ. ನನಗೆ ಮನಸ್ಸು ತುಂಬ ಬಂತು. ಅಕ್ಕ, ಅಮ್ಮ ಅಂತೆಲ್ಲ ತುಂಬ ಖುಷಿ ಆಯಿತು. ಹೆಣ್ಮಕ್ಳು, ಅದರಲ್ಲೂ ಹೆಚ್ಚಿನ ಹೆಣ್ಮಕ್ಳ ಸಂಖ್ಯೆ ನನಗೆ ತುಂಬ ಹಾರೈಸಿದ್ದೀರ. ನಿಮ್ಮಲ್ಲಿ ನಾನು ಒಬ್ಬಳು ಅಂತ ನನ್ನನ್ನು ಹಾರೈಸಿದ್ದೀರ. ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ನನಗೆ ಏನಾಯಿತು ಅನ್ನೋದಕ್ಕೆ ಕಾರಣ, ನನಗೆ ಒಂದು ಹೆಚ್ಚು ಕಡಿಮೆ 1 ತಿಂಗಳಾಗ್ತಾ ಬಂತು. ಕರೆಕ್ಟಾಗಿ ನೆನಪಿಲ್ಲ. ಒಂದು ಶನಿವಾರ ನಾನು ಅವತ್ತು ವೀಡಿಯೋನು ಹಾಕಿದ್ದೆ, ಲಾಸ್ಟ್ ವೀಡಿಯೋ ಅನ್ಕೊತೀನಿ. ಆ ದಿನದಿಂದ ನನಗೆ ಫಸ್ಟು ಬಂದಿದ್ದು ಜ್ವರ ಬಂತು ಅಂತ ಏನು ಮಾಡಿದ್ವಿ, ಇಲ್ಲೇ ಲೋಕಲ್ ಆಸ್ಪತ್ರೆ ಇರುತ್ತಲ್ವ ನಮಗೆ. ಜ್ವರ ಬಂತು, ಶೀತ ಬಂತು, ಅದೆಲ್ಲ ಸಾಮಾನ್ಯ ಅಲ್ವಾ. ಸಿಕ್ಕಾಪಟ್ಟೆ ಜ್ವರ. ನೈಟು ಊಟ ಮಾಡಿ ಮಲಗೋ ತನಕ ಚೆನ್ನಾಗಿದೆ. ನೈಟು ಊಟ ಮಾಡಿ ಮಲಗೋದಕ್ಕೂ ಜ್ವರ ಬಂತು. ಬಂದ ತಕ್ಷಣ ಜ್ವರ ಬಂತು ಅಂತ ಇಲ್ಲೇ ಸುತ್ತಮುತ್ತ ಒಂದು ಆಸ್ಪತ್ರೆಗೆ ಹೋದ್ವಿ. ಮೆಡಿಷನ್ ತೊಗೊಂಡು 2 ದಿನ, ಒಂದಿನ ಇಂಜೆಕ್ಷನ್ ಕೊಟ್ಟರು, ಮೆಡಿಷನ್ ಕೊಟ್ಟರು. ಸ್ವಲ್ಪ ಜ್ವರ ಕಡಿಮೆ ಆಯಿತು. ಮಾರನೇ ದಿವಸ ಮತ್ತೆ ಶುರುವಾಯಿತು ಜ್ವರ. ಮತ್ತೊಂದು ಹಾಸ್ಪಿಟ್ಲಿಗೆ ಹೋಗಿ, ಅದೇ ಹಾಸ್ಪಿಟ್ಲಿಗೆ ಮತ್ತೆ ಮೆಡಿಷನ್ ಚೇಂಜ್ ಮಾಡಿಕೊಟ್ರು, ಇಂಜೆಕ್ಷನ್ ಕೊಟ್ಟರು. ಅಲ್ಲಿ ಬ್ಲಡ್ ರಿಪೋರ್ಟು, ಬ್ಲಡ್ಡು ಚೆಕಪ್ಪು, ಯೂರಿನ್ ಚೆಕಪ್ಪು, ಶುಗರು, BP ಇದೆಲ್ಲ ಚೆಕಪ್ ಮಾಡಿದ್ರು. ಎಲ್ಲ ನಾರ್ಮಲ್ ಅಂತ ಬಂತು. ಸರಿ ಆಯಿತು ಅಂದ್ಕೊಂಡು ಸುಮ್ಮನಾಗಿ ಅದ್ರ ನೆಕ್ಸ್ಟ್ ಡೇ ನಾನು ಒಂದು ವ್ಲಾಗ್ ಮಾಡಿದೆ. ಅಮ್ಮನ ಕಾರ್ಯ ಇತ್ತು. ಅಮ್ಮನ ಕಾರ್ಯ ಮಾಡಲಿಕ್ಕೆ ಹೋದೆ. ಅಂದರೆ ಸ್ವಲ್ಪ ಹುಷಾರಾಗಿದ್ದೀನಿ. ಸ್ವಲ್ಪ ಇತ್ತು ಎಲ್ಲ ಸಿಮ್ಟಮ್ಸು. ಆದರೆ ಸ್ವಲ್ಪ ಪರವಾಗಿಲ್ಲ. ಇಂಜೆಕ್ಷನ್ ಎಲ್ಲ ತೊಗೊಂಡಿದ್ದೀನಲ್ಲ, ಆ ಪವರಿಗೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿ ಇದ್ದೆ. ನಾನೇನು ಕೆಲಸ ಮಾಡಿಲ್ಲ, ಸುಮ್ಮನೆ ಹೋಗಿ ಅಮ್ಮನಿಗೆ ಎಡೆ ಹಾಕಿ ಸಿಂಪಲ್ಲಾಗಿ ಬಂದ್ವಿ. ಒಂದು ವೀಡಿಯೋನೂ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡಿದೆ. ನಿಮಗೆ ತಿಳಿಸ್ದೆ ನಾನು ಅಮ್ಮನ ಮನೆಗೆ ಹೋಗಿದ್ದೀನಿ ಅಂತ. ಅದು ನೆಕ್ಸ್ಟ್ ಡೇದಿಂದ ನನಗೆ ಮತ್ತೆ ಜಾಸ್ತಿ ಆಯಿತು. ಫುಲ್ಲು ವಾಮಿಂಟಿಂಗ್ ಶುರುವಾಯಿತು. ಫಸ್ಟು ಜ್ವರ ಬಂತು, ಆಮೇಲೆ ವಾಮಿಂಟಿಂಗು, ಆಮೇಲೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಆಮೇಲೆ ಎದೆ ನೋವು, ಆಮೇಲೆ ಬ್ಯಾಕ್ ಪೇನು ಅಂದರೆ ಬೆನ್ನು, ಈ ಭುಜದಿಂದ ಕೆಳಗಡೆ ಬೆನ್ನು ಇಷ್ಟು ಉದ್ದ ಮಾತ್ರ ಬೆನ್ನು ನೋವು, ಇಲ್ಲಿಂದ ಇಲ್ಲಿವರೆಗೆ ಹೆಂಗೆ ತೋರಿಸೋದು ಗೊತ್ತಾಗ್ತಿಲ್ಲ. ಅದ್ರ ಕೆಳಗಡೆಯಿಂದ ಈ
ಜಾಯಿಂಟಿಂದ ಮತ್ತೆ ಲೆಫ್ಟ್ ರೈಟ್ ಸೈಡ್ ಕಾಲು ಇಷ್ಟು ನೋವು ಶುರುವಾಯಿತು. ಅದು ಶುರುವಾದ ತಕ್ಷಣ ನಾವೇನು ಮಾಡಿದ್ವಿ, ಮತ್ತೆ ಬೇಡ ಅಂತ ಸಾಗರದಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋದ್ವಿ. ಹೆಸರು ಹೇಳ್ತೀನಿ ಯಾಕೆಂದರೆ ಅಲ್ಲಿ ಚೆನ್ನಾಗಿ ನಾನು ಟ್ರೀಟ್ ಮಾಡಿದರು. ಭಗವತ್ ನರ್ಸಿಂಗ್ ಹೋಮಲ್ಲಿ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗೇ ಟ್ರೀಟ್ ಮಾಡಿದ್ರು. ಒಂದಿನ ಅಡ್ಮಿಟ್ ಮಾಡಿಕೊಂಡ್ರು. ಒಂದಿನ 2 ದಿನ ಅನ್ಕೊತೀನಿ. 2 ದಿನ ಅಡ್ಮಿಟ್ ಮಾಡಿಕೊಂಡು ಒಂದೇ ದಿನಕ್ಕೆ ನನಗೆ 7 ಇಂಜೆಕ್ಷನ್ ಹಾಕಿದ್ರು. ಯಾಕೆಂದರೆ ಅದು ಹೊಟ್ಟೆ ನೋವು, ಲೂಸ್ ಮೋಷನ್ನು, ವಾಮಿಟಿಂಗು, ಜ್ವರ, ಪೇಯ್ನು ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಮತ್ತು ಬ್ಯಾಕ್ ಪೇಯ್ನು ಎಲ್ಲ ಇರೋದ್ರಿಂದ ತಲೆನೋವು ಎಲ್ಲ ಇತ್ತು. ತುಂಬ ಸುಸ್ತು ಬೇರೆ ಆಗಿದೆ, ಸಿಕ್ಕಾಪಟ್ಟೆ ಸುಸ್ತಾಗಿದೆ ವಾಮಿಟ್ ಮಾಡಿ ಮಾಡಿ. ಅದರಿಂದ 7 ಇಂಜೆಕ್ಷನ್ ಹಾಕಿದರು, 4 ಡ್ರಿಪ್ ಹಾಕಿದರು. ಅಲ್ಲಿಂದ ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತು. ಸ್ವಲ್ಪ ಪರವಾಗಿ ನಾವು ಇವತ್ತೊಂದು ದಿವಸ ಇರಿ ಅಂದರೂ ನಾವಿಲ್ಲ ಹೋಗ್ತೀವಿ ಅಂದ್ಕೊಂಡು ಬಂದ್ವಿ. ಒಂದಿನ ಚೆನ್ನಾಗಿದೆ. ಮತ್ತೆ ಮತ್ತೊಂದು 2-3 ಇಂಜೆಕ್ಷನ್ ಇತ್ತು. ಇಲ್ಲಿ ಇನ್ನೂ ಇದನ್ನು ಇಟ್ಟಿದ್ದರು, ಅದಕ್ಕೆ 2 ಇಂಜೆಕ್ಷನ್ ಇತ್ತು, ಹಾಕ್ಸ್ಕೊಂಡೆ 2 ದಿನ. ಸ್ವಲ್ಪ ಕಡಿಮೆ, ಸ್ವಲ್ಪ ಏನೋ ಒಂದು 30% ಕಡಿಮೆ ಆದಂಗೆ ಅನ್ನಿಸ್ತು. ಮತ್ತು ಪುನಃ ಅಲ್ಲೂ ಎಲ್ಲ ಚೆಕಪ್ ಮಾಡಿದ್ರು. ಅಲ್ಲೂ ಬ್ಲಡ್ಡು ಚೆಕಪ್ ಎಲ್ಲ ಮಾಡಿದ್ರು. ಎಲ್ಲ ಮಾಡಿಬಿಟ್ಟು ಎಲ್ಲ ನಾರ್ಮಲ್ಲು ಅಂತಲೇ ಹೇಳಿದರು ಅವರು ಕೂಡ. ಸರಿ ಅಂತ ಬಿಟ್ಟು ಮತ್ತೊಂದು ಆಸ್ಪತ್ರೆಗೆ ಹೋದ್ವಿ. ಅದು ಕಡಿಮೆ ಆಗಲಿಲ್ಲ. ಮತ್ತೆ 2 ದಿನ ಅಲ್ಲಿ ಹೋದ್ರೂ ಅಲ್ಲೂ ಕಡಿಮೆ ಆಗಲಿಲ್ಲ. ಮತ್ತು ಅವರು ಯಾರೋ ಸಜೆಸ್ಟ್ ಮಾಡಿದರು ಇನ್ನೊಂದು ಕಡೆ ಹೋಗ್ರಿ ಅಂತ. ಅಲ್ಲಿ ಹೋದ್ವಿ. ಅಲ್ಲಿ ಸ್ವಲ್ಪ ಇದೆಲ್ಲ ಮಾಡಿದ್ರು. ECG ಕಾಣಿಸ್ತಿದೆ ಅಂದ್ಕೊತೀವಿ ಎದೆ ನೋವಿಗೆ. ಆಮೇಲೆ ಬೇರೆ ಬೇರೆ ಎಲ್ಲ ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿಬಿಟ್ಟು ಇನ್ನೂ ಸುಮಾರೆಲ್ಲ ಇಲ್ಲ ಬೇಡ ಅಂದ್ಕೊತೀನಿ ಆ ಹಾಸ್ಪಿಟ್ಲ್ ಹೆಸರು. ಅವ್ರು ನಮಗೆ ಸ್ವಲ್ಪ ಹೆದರಿಸಿದ್ರು. ಬೇರೆ ಬೇರೆ ಸಿಂಪ್ಟಮ್ಸ್ ಇತ್ತಲ್ಲ. ನನಗೆ ಏನೇ ಒಂದು ಸ್ಮೆಲ್ಲು, ನೆನ್ಪಿಟ್ಕೊಳ್ಳಿ, ಹೆಣ್ಮಕ್ಳಿಗೆ ಒಂದು ಏಜ್ ಆದ ತಕ್ಷಣ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ಕಾಯಿಲೆ ಅಂತ ಹೇಳೋಕ್ಕಾಗಲ್ಲ, ಅದಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ನನ್ನ ಮನೇಲಿ ಆ ಥರದ್ದು 2 ಪೇಷಂಟನ್ನು ನಾನು ಆ ಥರ ನೋಡಿದ್ರಿಂದ ಆ ಸಿಂಪ್ಟಮ್ಸ್ ಎಲ್ಲ ನನಗಿದ್ದರಿಂದ ನಾನೇ ಪರ್ಸ್ನಲಿ ನಾನು ಹೆದರ್ಕೊಂಡೆ. ಮತ್ತು ಅವರು ಕೂಡ ಹೇಳಿದರು ಯೂಟ್ರಸಲ್ಲಿ ಏನೋ ಪ್ರಾಬ್ಲಮ್ ಇದೆ, ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಇದೆ, ಆಮೇಲೆ ಲಿವರ್ ಪ್ರಾಬ್ಲಮ್ ಇದೆ ಅಂತ. ಅದ್ರ ಜೊತೆಗೆ ನನಗೆ ಅದೇ ಥರ ಸಿಂಪ್ಟಮ್ಸ್ಗಳು ಅದೇ ಥರ ಆಗ್ತಿತ್ತು. ಸಿಕ್ಕಾಪಟ್ಟೆ ವಾಮಿಂಟು, ಸಿಕ್ಕಾಪಟ್ಟೆ ತಲೆನೋವು, ಸಿಕ್ಕಾಪಟ್ಟೆ ಬ್ಯಾಕ್ ಪೇನು, ಅದ್ರ ಜೊತೆಗೆ ಸೊಂಟ ನೋವು, ಬೆನ್ನೋವು ಎರಡೂ. ಸೊಂಟ ನೋವು ಕೆಳಗಡೆ, ಈ ಸೊಂಟ ನೋವು ಇಲ್ಲಿ ಮೇಲ್ಗಡೆ ಒಂದಿಷ್ಟು ಉದ್ದ ಬ್ಯಾಕ್ ಪೇನ್ ಅಂದರೆ ಅದೊಂಥರ ಏನಂದರೆ ಏನಾದ್ರು 5 ನಿಮಿಷ ನಾನು ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. 5 ನಿಮಿಷ ನಾನು ಕೂತ್ಕೊಳ್ಳೋಕ್ಕಾಗ್ತದೆ. ಮತ್ತು ಏನೂ ನನಗೆ ಸೌಂಡ್ ಬರಬಾರ್ದು, ಏನೂ ಸ್ಮೆಲ್ಲು. ಏನಂದರೆ ಈ ಮನೇಲಿ ಪಾಪ ಕೆಲಸದವರು ನೆಲ ಒರೆಸ್ತಾಯಿದ್ರೆ ಡೆಟಾಯಿಲ್ ಹಾಕಿದ್ರೂ ಆಗಲ್ಲ, ಪೆನಾಯಿಲ್ ಹಾಕಿದ್ರೂ ಆಗಲ್ಲ. ಅದಾಗ್ದೇ ನಾನು ಏನೂ ಸ್ಮೆಲ್ಲು ಆಗದೇ ಹೋಗಿ ಮಲ್ಕೊಳ್ಳೋ ಅಂಥ ಸ್ಥಿತಿ. ವಾಮಿಂಟಿಂಗು, ಅದನ್ನೆಲ್ಲ ವಾಸನೆ ಬಂದಾಗ ವಾಮಿಂಟಿಂಗ್. ನನ್ನನ್ನು ಎಲ್ಲರೂ ತೊಗೊಂಡೋಗ್ಬಿಡ್ರಿ ಅನ್ನೋವಷ್ಟು ನನಗೆ ಮನೆಯೇ ಬೇಡಪ್ಪ, ಮನೆಯಿಂದ ಹೊರಗೆ ಎಲ್ಲರೂ ಗಾಳಿ ಆಡ್ಬೇಕಾದ್ರೆ ಇರೋಣ ಅನ್ನೋವಷ್ಟು ವಾಮಿಂಟಿಂಗು. ಏನು ತಿನ್ನಲಿಕ್ಕೂ ಆಗಲ್ಲ. ಬರೀ ಮಜ್ಜಿಗೆನ ಮಾಡ್ಕೊಳೋದು, ಮಕ್ಕಳೆಲ್ಲ ಸೇರ್ಕೊಂಡು ಮಜ್ಜಿಗೆ ಮಾಡಿಕೊಟ್ರೆ ಮಜ್ಜಿಗೆಯಲ್ಲೇ ಒಂದಿಷ್ಟು ಅನ್ನ ಊಟ ಮಾಡೋದು ಅಷ್ಟೇ. ಒಂದು 20 ದಿನ ಅದೇ ಥರ ಒಂದು 15-16 ದಿವಸ ಆಗೋಯ್ತು. ಇದೇ ಥರ ಕಳೆದಾಯ್ತು. ಇವತ್ತು ಕಡಿಮೆ ಆಗುತ್ತೆ, ನಾಳೆ ಕಡಿಮೆ ಆಗುತ್ತೆ ಅಂದ್ಕೊಂಡು ಇವತ್ತು ಸರಿ ಆಗ್ಬೋದು. ಗ್ಯಾಸ್ಟ್ರಿಕ್ಕು ಅಂತ ಹೇಳಿದ್ರಲ್ಲ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರಲ್ಲ, ಗ್ಯಾಸ್ಟ್ರಿಕ್ ಇರ್ಬೋದು ಅಂದ್ಕೊಂಡು ಆಮೇಲೆ ಬೇರೆ ಥರ ಮೆಡಿಷನ್ನು ಕೊಟ್ಟರು. ಅದನ್ನು ತಿಂದ್ಕೊಂಡು ಮತ್ತೆ ಕಡಿಮೆನೇ ಆಗಲಿಲ್ಲ. ಹೊಟ್ಟೆ ನೋವು ಮತ್ತು ವಾಮಿಂಟಿಂಗು ಜಾಸ್ತಿನೇ ಉಳ್ಕೊತು. ಅದ್ರ ಜೊತೆ ಮೋಷನ್ ಶುರುವಾಯಿತು, ಲೂಸ್ ಮೋಷನ್ ಥರ ಆ ಥರ ಎಲ್ಲ ಶುರುವಾಯಿತು. ಅದ್ರ ಜೊತೆಗೆ ಎದೆ ನೋವು, ಫುಲ್ಲು ಚುಚ್ಚಿದಂಗೆ ಆಗೋದು, ಎದೆ ನೋವು ಹಿಡ್ದಂಗೆ ಆಗೋದು ಆ ಥರ. ಆಮೇಲೆ ಮತ್ತೆ ಹೋಗಿ ನಾರಾಯಣಕ್ಕೆ ಹೋದ್ವಿ. ಆಮೇಲೆ NH ಶಿವಮೊಗ್ಗ ಅಲ್ಲಿ ಹೋದ್ವಿ. ಅಲ್ಲಿ ಹೋದವಾಗ ಅವರು ಫಸ್ಟ್ ಸ್ಟಾರ್ಟಿಂಗಲ್ಲೇ ನನಗೆ ಎಲ್ಲ ಸುಮಾರು ಚೆಕಪ್ ಮಾಡಿದ್ರು. ಸ್ಕ್ಯಾನಿಂಗ್ ಇರ್ಬೋದು, ಓಪನ್ ಆಯ್ತು ನೋಡಿ, ಸ್ಕ್ಯಾನಿಂಗ್ ಇರ್ಬೋದು, ಬೇರೆ ಬೇರೆ ಬ್ಲಡ್ಡು, ಯೂರಿನ್ನು, ಅಂದರೆ ಬ್ಲಡ್ಡಲ್ಲೇ ಬೇರೆ ಬೇರೆ ಥರದ್ದು, ಶುಗರ್ ಇರ್ಬೋದು, BP, ಆಮೇಲೆ ಇನ್ಫೆಕ್ಷನಿಂದ ಏನೇನಿದೆ ಎಲ್ಲ ಥರನೂ ಇನ್ನು ಸುಮಾರು ಚೆಕಪ್ಪೆಲ್ಲ ಮಾಡಿದ್ರು. ಎಲ್ಲ ಥರನೂ ಸುಮಾರು ಚೆಕಪ್ ಆಯ್ತು ಅಲ್ಲಿ. ಆದಮೇಲೆ ಅಲ್ಲಿಂದ ಏನು ಮಾಡಿದರು, ಅಲ್ಲಿ ಬೇರೆ ಬೇರೆ ಥರ ಮೆಡಿಸಿನ್ ಕೊಟ್ಟರು. ಆಮೇಲೆ ಬ್ಯಾಕ್ ಪೇನಿಗಂತ ಎಕ್ಸ್ರೇ ಆಯಿತು. ಅಲ್ಲಿಂದ ಈ ಥರ ಎಲ್ಲ ರಿಪೋರ್ಟು ಸ್ವಲ್ಪ ರಿಪೋರ್ಟ್ ಬಂತು.
ಬಂದವಾಗ ಫಸ್ಟೊಂದು ರಿಪೋರ್ಟ್ ಬಂದಾಗ ನಾವು ತುಂಬ ಎಲ್ಲರೂ ಹೆದರ್ಕೊಂಡ್ವಿ, ಏನಾಯಿತು ಏನು ಅಂತ ಬಿಟ್ಟು. ಆಮೇಲೆ ಇನ್ನೊಂದು ರಿಪೋರ್ಟ್ ಬಂತು, ಇಲ್ಲ ಎಲ್ಲ ನಾರ್ಮಲ್ ಇದೆ, ಯೂಟ್ರಸ್ಸು ನಾರ್ಮಲ್ ಇದೆ, ಆಮೇಲೆ ಕಿಡ್ನಿ ನಾರ್ಮಲ್ ಇದೆ, ಆಮೇಲೆ ಸ್ವಲ್ಪನೇ ಇನ್ಫೆಕ್ಷನ್ ಇದೆ, ಯೂರಿನ್ ಇನ್ಫೆಕ್ಷನ್ನು. ಆಮೇಲೆ ಅದರ ಜೊತೆಗೆ ಲಿವರ್ ಇನ್ಫೆಕ್ಷನ್ ಆಗಿದೆ, ಅದು ಸ್ವಲ್ಪ ದಪ್ಪ ಆದಂಗೆ ಆಗಿದೆ ಲಿವರು. ಹೊರಗಡೆ ಫುಡ್ ತಿಂದಿದ್ದರಿಂದ ಹೀಗಾಗಿರ್ಬೋದು ಅಂತ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಸುಮಾರು ಮೆಡಿಷನ್ ಕೊಟ್ಟರು. ಅಲ್ಲಿಗೆ ಅಡ್ಮಿಟ್ ಏನು ಮಾಡ್ಕೊಂಡಿಲ್ಲ, ಮೆಡಿಷನ್ ಕೊಟ್ಟರು, ಎಲ್ಲ ಚೆಕಪ್ ಮಾಡಿದ್ರು, ಸರಿ ಅಂತ ಬಿಟ್ಟು ಬಂದು ಆ ಥರನೇ ಮೆಡಿಷನ್ ಎಲ್ಲ ತೊಗೊತ ಬಂದರೆ ಮತ್ತೆ ಕಡಿಮೆನೇ ಆಗಿಲ್ಲ, ಮತ್ತೆ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, ಒಂದೇ ಥರ. ಒಂದು ಮನುಷ್ಯರನ್ನ ನೋಡ್ಲಿಕ್ಕಾಗಲ್ಲ, ಯಾರು ಬಂದ್ರೂ ಮಾತಾಡ್ಸ್ಲಿಕ್ಕಾಗಲ್ಲ, ಯಾವ ಫೋನ್ ಬಂದ್ರಂತೂ ಸೌಂಡ್ ಆಗಲ್ಲ, ಯಾವ ಫೋನು ನೋಡಲಿಲ್ಲ ನಾನು. ಅದರ ಮಧ್ಯದಲ್ಲಿ ಸ್ವಲ್ಪ ಹುಷಾರಾಯಿತು, ಅಲ್ಲಿ ಹೋಗಿ ಬಂದ ಮೇಲೆ ಒಂದು ಸ್ವಲ್ಪ ಹುಷಾರಾಯಿತು. ಆವಾಗ ನಾನೊಂದು ವಿಡಿಯೋ ಮಾಡಿ ಹಾಕಿದೆ, ಎಲ್ಲರೂ ಕೇಳ್ತಿದ್ರಲ್ಲ ಅಂದ್ಕೊಂಡು ನನಗೆ ಹಿಂಗೆ ಹುಷಾರಿಲ್ಲ, ನಾನು ಇವನ್ನ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ಆ ಸ್ಥಿತಿಯಲ್ಲಿ ಬಂದುಬಿಟ್ಟಿದೆ. ಇವತ್ತು ನೀವು ನನ್ನನ್ನು ಇಲ್ಲೆಲ್ಲ ನೋಡ್ಬೋದು, ಈ ಥರ ಮೂಳೆಗಳೆಲ್ಲ ಕಾಣ್ತಾ ಇದೆ. ಇದಕ್ಕಿಂತ ಈಗ ನಾನು ಹುಷಾರಾಗಿ ಒಂದು ವಾರ ಆಯಿತು, ಇದಕ್ಕಿಂತ ನಾನು ಏನೂ ಇರಲಿಲ್ಲ. ಇಷ್ಟು ಕೂತ್ಕೊಂಡು ಮಾತಾಡ್ತೀನಿ, ಇಷ್ಟು ಚೆನ್ನಾಗಿ ಆಗ್ತೀನಿ ಅಂತ ನಾನು ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಮೆಲ್ಲರ ಹಾರೈಕೆಯಿಂದ, ಎಲ್ಲರ ಸೇವೆ, ನಿಮ್ಮ ಒಳ್ಳೆ ಮಾತು, ನಿಮ್ಮ ಒಳ್ಳೆ ದೇವರು ದಯ, ನಾನು ನಂಬಿದ ದೇವರು, ನೀವು ನನ್ನನ್ನು ಅಷ್ಟು ಪ್ರೀತಿಸೋ ಅಂಥ ಮನಸ್ಸುಗಳಿಂದ, ನಮ್ಮ ಮನೇಲಿ ಎಲ್ಲರೂ ಕೇರ್ ಮಾಡಿದ್ರಿಂದ, ಎಲ್ಲರಿಂದನೂ ನಾನು ಇಷ್ಟರ ಮಟ್ಟಿಗಾದೆ. ಮತ್ತೆ ಪುನಃ ಆ ವಿಡಿಯೋ ಮಾಡಿ ಹಾಕಿದ ಮೇಲೆ ಮತ್ತೆ ನನಗೆ ಸ್ವಲ್ಪ ಜಾಸ್ತಿ ಆಯಿತು, ಮತ್ತೆ ಜಾಸ್ತಿ ಆದಂಗೆ ಆಯಿತು. ಆದಮೇಲೆ ಆವಾಗ ಮತ್ತೆ ನಾರಾಯಣಕ್ಕೆ ಹೋದ್ವಿ, ಮತ್ತೆ ಅದೇ ಡಾಕ್ಟ್ರ್ ಹತ್ರ ಹೋದ್ಮೇಲೆ ಅವರು ಮತ್ತೆ ಕೆಲವು ಚೆಕಪ್ ಎಲ್ಲ ಮಾಡಿ ಮತ್ತೆ ಬೇರೆ ಮೆಡಿಷನ್ ಎಲ್ಲ ಕೊಟ್ಟರು. ಡೇಟ್ ಕಾಣ್ತಾ ಇರ್ಬೋದು, ಇದು ಲಾಸ್ಟ್ ಟೈಮ್ ಹೋಗಿದ್ದು ನಾವು. ನನಗೆ ಕಣ್ಣು ಒಂದು ಸ್ವಲ್ಪ ಇಲ್ಲೆಲ್ಲ ನೋವು ಬರ್ತಾಯಿದೆ. ಫಸ್ಟ್ ಹೋಗಿದ್ದು 16 ಅನಿಸುತ್ತೆ, 14ನೇ ತಾರೀಕು, ಇಲ್ಲ ಮೊನ್ನೆ ಲಾಸ್ಟ್ ಹೋಗಿದ್ದು 16ಕ್ಕೆ ಇರಬೇಕು, 16 ಹೌದು, ಲಾಸ್ಟ್ 16ನೇ ತಾರೀಕಿಗೆ ಹೋದ್ವಿ. ಮತ್ತೆ ಹೋದವಾಗ ಮತ್ತೆ ಎಲ್ಲ ಚೆಕಪ್ ಮಾಡಿ, ಇನ್ನೂ ಏನಂದರೆ ಈ ಬ್ಯಾಕ್ ಪೇನ್ ಇತ್ತಲ್ಲ, ಈ ಬ್ಯಾಕ್ ಪೇನ್ ಕಡಿಮೆ ಆಯಿತು ನನಗೆ. ಇಲ್ಲಿ ಈ ಬೆನ್ನಿಂದ ಇಲ್ಲಿವರೆಗೆ ಬರ್ತಿತ್ತಲ್ಲ, ಅದು ಕಡಿಮೆ ಆಯಿತು. ಹೊಟ್ಟೆ ನೋವು 50%, 70% ಕಡಿಮೆ ಆಯಿತು ಹೊಟ್ಟೆ ನೋವು. ಆಮೇಲೆ ಮತ್ತೆ ಅದೇನೋ ಸ್ವಲ್ಪ ಇರುತ್ತಲ್ಲ, ನಮಗೆ ಎಷ್ಟೇ ಓದ್ರಿ ಎಷ್ಟೇ ತಿಳ್ಕೊಂಡ್ರೂ ಏನೋ ಬೇರೆ ಒಂದು ಸಮಸ್ಯೆ, ಯಾಕಂದರೆ ಎಷ್ಟು ಮೆಡಿಷನ್ ಮಾಡಿದ್ರೂ ಕಡಿಮೆ ಆಗಲಿಲ್ಲ ಅಂದವಾಗ ಬೇರೆ ಏನೋ ಪ್ರಾಬ್ಲಮ್ ಇದೆ ಅನ್ನೋದು ಕೆಲವೊಂದೊಂದು ಸಲ ಇರುತ್ತಲ್ವ. ಜನ ಕಣ್ಣಿರ್ಬೋದು, ಯಾರಿಗೂ ನಾನು ಕೆಟ್ಟದ್ದು ಮಾಡಿಲ್ಲ, ನನಗೂ ಯಾರೂ ಕೆಟ್ಟದ್ದು ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಕೆಲವೊಂದೊಂದು ನಾವು ಆ್ಯಕ್ಟಿವ್ ಆಗಿರೋದ್ರಿಂದನೂ ಏನು ಸೌಂಡ್ ಬರ್ತಿದೆ, ಅದಕ್ಕೆ ಇಲ್ಲಿ ಯಾರೋ ಹಾರ್ನ್ ಮಾಡ್ತಾಯಿದ್ರು, ಮತ್ತು ನಿಮಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಪಾಸ್ ಮಾಡಲಿಕ್ಕೆ ಹೋದೆ, ಬೇಡ ಸೈಲೆಂಟ್ ಆಯಿತು. ಹಾಗೆ ನನಗೆ ನಿಮ್ಮೆಲ್ಲರ ಹಾರೈಕೆ, ಇವಾಗಲೂ ನನಗೆ ಸರಿ ಕಣ್ಣು ಮಂಜಾಗಿದೆ, ಸರಿ ಕಾಣಿಸ್ತಾ ಇಲ್ಲ, ಮಾತಾಡಲಿಕ್ಕೂ ಸುಸ್ತಾಗ್ತಿದೆ. ಅದ್ರ ಜೊತೆಗೆ ಎಲ್ಲರ ಹಾರೈಕೆಯಿಂದ ಮತ್ತೆ ಮೆಡಿಷನ್, ಬೇರೆ ಮೆಡಿಷನ್ ಕೊಟ್ಟರು 1 ತಿಂಗಳಿಗೆ. ಅದು ಕೊಟ್ಟಾದಮೇಲೆ ಸ್ವಲ್ಪ ಪರವಾಗಿಲ್ಲ, ಆರಾಮಿದ್ದೀನಿ. ಡ್ರಿಪ್ ಎಲ್ಲ ಹಾಕಿಸ್ಕೊಂಡು, ಹಾಗೆ ಕೆಲವು ಮನೆ ಮದ್ದು, ಆಮೇಲೆ ಭಟ್ರು ಶೆಟ್ರು ಇರುತ್ತಲ್ಲ, ನಮ್ಮ ಒಂದು ಹಿಂದೂ ಅಂತಲ್ಲ, ಎಲ್ಲರಿಗೂ ಇರುತ್ತೆ, ಒಂದು ಮೆಡಿಷನಲ್ಲಿ ಕಡಿಮೆ ಆಗಲಿಲ್ಲ ಅಂದಾಗ ಏನೋ ಒಂದು ಶಕ್ತಿಯಿಂದ ಕಡಿಮೆ ಆಗ್ಬೋದು ಅಂತ ಅದನ್ನು ಮಾಡಿದ್ವಿ. ಅದರಿಂದನೂ ಕೆಲವೊಂದೊಂದು ಕಡಿಮೆ ಆಯಿತು, ಅದರಿಂದನೂ ಸ್ವಲ್ಪ. ಆಮೇಲೆ ಅಲ್ಲಿ ಮೆಡಿಷನಿಂದನೂ ಸ್ವಲ್ಪ ಕಡಿಮೆ ಆಯಿತು. ಇವಾಗ ಮತ್ತೆ ಒಂದು ಟೆಸ್ಟ್ ಹೇಳಿದ್ದಾರೆ, ಅದು ಒಂದು ಏನು ಬರುತ್ತೋ ಗೊತ್ತಿಲ್ಲ. ಅದ್ರ ಜೊತೆ ಒಂದು MIR ಏನಂತಾರೆ, MRI ಟೆಸ್ಟ್ ಅಂತನ ಏನೋ ಹೇಳ್ತಾರಲ್ವ, ಬ್ಯಾಕ್ ಪೇನ್ ಏನಾದ್ರು ಡಿಸ್ಕ್ ಜಾರಿರ್ಬೋದು, ಅದು ಕಡಿಮೆ ಆಗ್ತಾಯಿಲ್ಲ. ಈ ಸೈಡ್ ಕಾಲು ನೋವು ಒಂದು ಕಡಿಮೆ ಆಗ್ತಾಯಿಲ್ಲ. ಅದೆರಡು ಬಿಟ್ಟರೆ ಇನ್ನು ಹೊಟ್ಟೆ ನೋವು ಎಲ್ಲ ಸ್ವಲ್ಪ ಬಂದು ಹೋಗ್ತಾ ಇರುತ್ತೆ. ಒಂದು ದಿವಸದಲ್ಲಿ 1-2 ಸಲ ಬರುತ್ತೆ. ಒಂದು 10% ಅಂತ ಇಟ್ಕೊಳ್ಳಿ, ಒಂದು 10% ಇದೆ ಅಷ್ಟೇ. 90% ಎಲ್ಲ ಹುಷಾರಾಗಿದ್ದೀನಿ. ಇನ್ನೊಂದು 2 ಟೆಸ್ಟ್ ಹೇಳಿದ್ದಾರೆ, ಇನ್ನು ಮಣಿಪಾಲಿಗೆ ಹೋಗಬೇಕು. ಅಲ್ಲಿ ಹೋಗಿ ಬಂದಮೇಲೆ ನಾನು ಹೆಂಗಿರ್ತೀನಿ, ಏನೋ ರಿಪೋರ್ಟ್ ಬರುತ್ತೋ ಅಂತ ಗೊತ್ತಿಲ್ಲ. ಹಬ್ಬ ಮುಗಿಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಎಲ್ಲರೂ ಹೋಗೋಣ ಅಂತ ಅಂದರು, ನಾನೇ ಹಬ್ಬ ಮುಗಿಲಿ, ಮಕ್ಕಳು ಎಲ್ಲ ಮನೆಗೆ ಹಬ್ಬಕ್ಕೆ ಬರ್ತಾರೆ ಅಂತ. ಅದ್ರ ಜೊತೆಗೆ ಮೊನ್ನೆ ಶುಕ್ರವಾರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾನು 32 ವರ್ಷದಿಂದ 33ನೇ ವರ್ಷ ನಾನಿದು ಶುರು ಮಾಡಿ ವೈಭವಲಕ್ಷ್ಮಿ ಪೂಜೆ.
ಶುಕ್ರವಾರ ವ್ರತ ಮಾಡ್ತಿದ್ದೆ. ಈ ಸಲ ಒಂದು ದಿನವೂ ಶ್ರಾವಣದಲ್ಲಿ ಒಂದು ದಿನ ದೀಪ ಹಚ್ಚಿ ಪೂಜೆ ಮಾಡಲಿಕ್ಕೆ ಆಗಿಲ್ಲ. ಹಾಗಾಗಿ ಮೊನ್ನೆ ಸ್ವಲ್ಪ ಹುಷಾರಾದೆ ಅಲ್ಲ, ಹಾಗಾಗಿ ಮಕ್ಕಳನ್ನೆಲ್ಲ ಸೇರಿ ಮೊನ್ನೆ ಎಲ್ಲ ರೆಡಿ ಮಾಡಿ ಒಂದು ಪೂಜೆ ಅಂತ ಮಾಡಿದೆ ನಾನು. ಅಂದರೆ 33 ವರ್ಷದಲ್ಲಿ ಹೋದ ವರ್ಷ ನಮ್ಮ ಅತ್ತೆ ತೀರ್ಕೊಂಡಿದ್ದಾರೆ ಅಂತ ಮಾಡಿರಲಿಲ್ಲ, ವರ್ಷ ತುಂಬರೊಳಗೆ ಮಾಡಬಾರ್ದು ಅಂತ. ಈ ವರ್ಷ ಬಿಡಬಾರ್ದು ಅಂದ್ಕೊಂಡು ಮಾಡ್ತಿರಲಿಲ್ಲ. ಮಕ್ಕಳೆಲ್ಲ ನಾನು ಹುಷಾರಾದೆ, ಸ್ವಲ್ಪ ಹುಷಾರಾಗಿ ಮಾಡ್ತೀನಿ ಅಂದಿದ್ದಕ್ಕೆ ಅವರೆಲ್ಲ ಹೆಲ್ಪ್ ಮಾಡಿ ಎಲ್ಲ ಸೊಸೆ ಮಕ್ಕಳು ಎಲ್ಲರೂ ಸೇರಿ ಸೊಸೆನೂ ಸೇರಿ ನನ್ನ ಮಕ್ಕಳು ಅನ್ನೋದು, ಅವಳು ಮಗಳು ಅಂತಲೇ ಹೇಳೋದು, ಹಂಗಾಗಿ ಮಕ್ಕಳು ಅಂತೀನಿ. ಅವ್ರನ್ನೂ ಸೇರಿ ಎಲ್ಲರೂ ಸೇರಿ ಒಂದು ನಿಮ್ಮೆಲ್ಲರ ಹಾರೈಕೆ, ಮೇಯ್ನಾಗಿ ನಿಮ್ಮೆಲ್ಲರ ಧೈರ್ಯ ತುಂಬ ಅಂತ ಒಂದು ಮಾತು ನುಡಿ, ಅದರಿಂದ ನಾನಿವಾಗ ಹುಷಾರಾಗಿದ್ದೀನಿ. 90% ಹುಷಾರಾಗಿದ್ದೀನಿ ಅಂತಲೇ ಅಂದ್ಕೊಂಡು ನಾನು ಆ್ಯಕ್ಟಿವ್ ಆಗಿರಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಊಟನೂ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ತಿಳಿ ಸಾರು, ಅನ್ನ ಇಂಥದ್ದು ಊಟ ಮಾಡ್ತಾಯಿದ್ದೀನಿ. ಸ್ವಲ್ಪ ರೊಟ್ಟಿ ದೋಸೆ ಎಲ್ಲ ತಿಂತಾಯಿದ್ದೀನಿ ಇವಾಗ. ಅಂದರೆ ಸೇರ್ತಾಯಿದೆ ಇವಾಗ, ನನಗೆ ಊಟ ಸೇರ್ತಾಯಿದೆ. ಸ್ಮೆಲ್ಲು ಅಡುಗೆ ಮಾಡಿದರೂ ಸ್ಮೆಲ್ ಆಗ್ತಿರ್ಲಿಲ್ಲ, ಆ ಥರ ಆಗಿತ್ತು. ಹಾಗಾಗಿ ಇವಾಗ ಅದೊಂದಿಲ್ಲ. ಅದು ಒಂದೊಂದು ಅದಕ್ಕೋಸ್ಕರ ನಾನು ಅಲ್ಲಿ ಒಬ್ಬರ ಹೆಸರು ಹೇಳಿದ್ದೆ. ಅದಕ್ಕೆ ಪಾಪ ಎಲ್ಲರೂ ತುಂಬ ಹೆದರ್ಕೊಂಡ್ರಿ. ಅಂದರೆ ನಾನು ಅದು ಹೇಗೆ ಹೇಳಿದೆ ಅಂದರೆ, ಅವ್ರು ಹೇಗಿದ್ದರು ಹೇಗಾದರು ಅನ್ನೋ ರೀತಿ ಹೇಳಿದೆ. ನನಗೆ ಹಾಗೆ ಬಂದಿದೆ ಅಂತ ಹೇಳಿಲ್ಲ, ಆದರೆ ಬಂದಿಲ್ಲ ನನಗೂ ಗೊತ್ತಿಲ್ಲ, ಇನ್ನೂ ರಿಪೋರ್ಟು ಬಂದಿಲ್ಲ. ಆದರೆ ನಿಮ್ಮೆಲ್ಲರ ಹಾರೈಕೆಯಿಂದ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಹುಷಾರಾಗಿದ್ದರೆ ವಿಡಿಯೋ ಹಾಕ್ತೀನಿ. ನಿಮ್ಮ ಎಲ್ಲರ ಅದರಲ್ಲೂ ನನ್ನ ಸುತ್ತಮುತ್ತ ಜನನೂ ಇರ್ಬೋದು, ಎಲ್ಲರೂ ನನಗೆ ಬಂದು ಮೊನ್ನೆ ಶುಕ್ರವಾರ ನಮ್ಮ ಮನೆಗೆ ಪೂಜೆಗೆ ಬಂದವರು ಎಲ್ಲರೂ ವಿಡಿಯೋ ಮಾಡಲೇಬೇಕು, ನೀವು ಹುಷಾರಾಗ್ತೀರಾ ಮಾಡಿ ಅಂತ ಎಲ್ಲ ನನಗೆ ಧೈರ್ಯ ತುಂಬ ಹೋಗಿದ್ದೀರಾ. ಅದ್ರ ಜೊತೆಗೆ ನನ್ನ ವೈಟಿ ಫ್ರೆಂಡ್ಸ್ಗಳು, ಮಕ್ಕಳುಗಳು, ಅದರಲ್ಲಿ ಹೆಸರು ಹೇಳಲ್ಲ ತುಂಬ ಜನ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಶಿರಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತೀನಿ. ನಾನು ಇವಾಗಲೂ ಅಷ್ಟೊಂದು ಸರಿಯಾಗಿ ಆರೋಗ್ಯವಾಗಿಲ್ಲ, ಆದರೆ ಪರವಾಗಿಲ್ಲ ಅಂದರೆ 90% ಚೆನ್ನಾಗಿದ್ದೀನಿ. ಆದರೆ ಸ್ವಲ್ಪ ಕಾಣಿಸ್ತಿದೆ ನಿಮಗೆಲ್ಲ. ನನ್ನ ನೀರು ಬಾಡಿಯಲ್ಲಿ ನೀರಿರು ಅಂದರೆ ವಾಮಿಂಟು ಆಗ್ತಿತ್ತು, ಅದ್ರ ಜೊತೆಗೆ ಮೋಷನ್ ಆಗ್ತಿತ್ತು, ಹೊಟ್ಟೆಗೆ ಏನೂ ಸೇರ್ತಿರ್ಲಿಲ್ಲ. ಅದ್ರ ಜೊತೆಗೆ ಹೊಟ್ಟೆ ನೋವು ಇರೋದು, ಈ ನೋವು ಇದೆಯಲ್ಲ, ಈ ನೋವು ಅದರಲ್ಲೂ ಹೊಟ್ಟೆ ಒಂಥರ ನೋವು, ಅದರಿಂದ ಇನ್ನೂ ನಾನು ತುಂಬ, ಮತ್ತು ಏನು ಸ್ಮೆಲ್ ಬಂದರೆ ಆಗ್ತಿರ್ಲಿಲ್ಲ ನನಗೆ. ಎಳ್ನೀರು ಒಂದು ಬಿಟ್ಟರೆ ಇನ್ನೇನು ಕುಡಿಲಿಕ್ಕೂ ಆಗ್ತಿರ್ಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಲಾಂಗ್ ಆಗುತ್ತೆ ವಿಡಿಯೋ, ಇನ್ನೂ ಸುಮಾರಿತ್ತು ಹೇಳಲಿಕ್ಕೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೇ ಇರಲಿ. ನಿಮ್ಮ ಯಾರ ವಿಡಿಯೋನೂ ನಾನು ನೋಡ್ಲಿಕ್ಕೆ ಆಗ್ತಾಯಿಲ್ಲ, ನೋಡ್ತೀನಿ ಹುಷಾರಾದಮೇಲೆ ಖಂಡಿತವಾಗಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ನಿಮ್ಮ ಏನು ಹೇಳಲ್ಲ ನಾನು ಜಾಸ್ತಿ. ಎಲ್ಲರ ಹಾರೈಕೆ ನನ್ನ ಮೇಲಿದೆ. ಹಾಗೆ ನಾನು ಅಷ್ಟೇ ದೇವ್ರ ಹತ್ರ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು, ಅದರಲ್ಲೂ ಮೇನಾಗಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ವಿಡಿಯೋ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು. ಬಾಯ್. ಮತ್ತೆ ಸಿಗ್ತೀನಿ ಅಂದ್ಕೊತೀನಿ. ಬಾಯ್.